ನಿಜವಾಗ್ಲೂ ಹೇಳ್ತೀನಿ, ಟಾಕ್ಸಿಕ್ ಮೂವಿ 2000 ಕೋಟಿ ಏನಾದ್ರು ಮಾಡದೆ ಹೋದ್ರೆ ನಾನು ಅರ್ಧ ಮೀಸೆ ಬೋಳ್ಸ್ಕೊಂತೀನಿ. ಓಪನ್ ಚಾಲೆಂಜ್ ಇದು. ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಚಾಲೆಂಜ್ ಆಗ್ತಾ ಇದ್ದೀನಿ. ಯಾರೆಲ್ಲ ಇಷ್ಟು ದಿನ ಟಾಕ್ಸಿಕ್ ಬಗ್ಗೆ ಯಶೋರ್ ಬಗ್ಗೆ ಲೇಟಾಗಿ ಬಂದ್ರು ಅಂತ ನಿಮಗೆ ದಮ್ಮಿದ್ರೆ ತಾಕತ್ತಿದ್ರೆ ಬಂದು ಇಲ್ಲಿ ಒಂದ್ಸಲ ಸಿನಿಮಾ ನೋಡಿ ಮಾತನ್ನೇ ಮತ್ತೆ ಹೇಳಿ ನೋಡೋಣ. ಎಲ್ಲರೂ ಕಲಾವಿದ್ರೆ ಬ್ರೋ, ಬಟ್ ಹೇಳ್ತೀನಿ ಕೇಳಿ, ನಮ್ಮ ಸಪ್ತಸಾಗರದ ಆಚೆ ಪುಟ್ಟಿನ ಆ ಥರ ಕೊಟ್ಟವ್ರೆ ನಮ್ಮ ಬಾಸು. ಸಿನಿಮಾದಲ್ಲಿ ತಪ್ಪು ಕೇಳ್ಕೊಂಬಿಡ್ರಿ, ಬಟ್ ಸಿಕ್ಕಾಬಟ್ಟೆ ನಮ್ಮ ಬಾಸ್ ಹೇಳೋದು ಮಾತನ್ನ ಉಳಿಸ್ಕೊಂಡವ್ರೆ. ಬೇರೆ ಇಂಡಸ್ಟ್ರಿಯವ್ರು ಯಾರೆಲ್ಲ ಏನೆಲ್ಲ ಮಾತಾಡ್ತಾ ಇದ್ರು ಅವತ್ತು ಅದೇ ಇಂಡಸ್ಟ್ರಿಯವ್ರನ್ನ ಕರ್ಕೊಬಂದು ಮೂವಿಲಿ ಯಾವ ಥರ ಮಾಡವ್ರೆ ಅಂದರೆ ಮುಟ್ಟು ನೋಡ್ಕೋಬೇಕು ಪ್ರತಿಯೊಬ್ಬರಿಗೂ. ಯಾರೆಲ್ಲ ಕದ್ದು ಮುಚ್ಚಿ ಅಮೆಝಾನ್ ಇದರಲ್ಲೆಲ್ಲ ನೋಡ್ತಾ ಇದ್ರಲ್ಲಪ್ಪ OTT-ಲೆಲ್ಲ ಅಂಥ ಸೀನ್ಗಳನ್ನ ಇವಾಗ ಕನ್ನಡ ಮೂವಿಲೇ ಬಂದು ನೋಡಿ ನಮ್ಮ ಬಾಸ್ ಅದಕ್ಕೋಸ್ಕರನೇ ಮಾಡವ್ರೆ. ಇವಾಗ ಇನ್ಮೇಲೆ ಆ ಉಡ್ಡಿ ಈ ಉಡ್ಡಿ ಯಾವ ಉಡ್ಡಿ ಇಲ್ಲ, ಓನ್ಲಿ ಸ್ಯಾಂಡಲ್ವುಡ್ ನಂಬರ್ 1 ರಾಕಿ ಬಾಯ್ ಅಷ್ಟೇನೆ ಗುರು. ಇಷ್ಟು ದಿನ ರಾಕಿ ಬಾಯ್ ಅಂತ ಮೇಲೆ ಏನಿದ್ರು ರಾಯ. ಆಮೇಲೆ ಇನ್ನೊಂದು ವಿಚಾರ, ತುಂಬಾ ಜನ ಹೇಳ್ತಾ ಇದ್ರು ಟ್ರೈಲರ್ ನೋಡಿ ಯಾರು ಸಿನಿಮಾ ನೋಡಬೇಡಿ, ಅಕ್ಕ ತಂಗಿರ ಜೊತೆ ನೋಡೋಕ್ಕಲ್ಲ, ಅಮ್ಮನ ಜೊತೆ ನೋಡೋಕ್ಕಲ್ಲ ಅಂತ. ಆಯ್ತಪ್ಪ, ನಮ್ಮ ಅಕ್ಕ ತಂಗಿರ ಜೊತೆ ನೋಡಲ್ಲ, ಹೇಳಿದ್ರಲ್ಲ ಅವ್ರು ಬರ್ತಾರೆ, ಅವ್ರ ಜೊತೆ ನೋಡ್ತೀವಿ, ಕೇಳಿ ಬರ್ತಾರ ಅಂತ. ಏನು ಮಾಡೋಕ್ಕಾಗಲ್ಲ. ಕೆಟ್ಟದಾಗ ಮಾತಾಡೋರಿಗೆ ಬಾಸ್ ಬಗ್ಗೆ ಹೇಳೋದು ಒಂದೇ. ಅವ್ರ ತಪ್ಪಲ್ಲ, ಅದು ಅವ್ರ ಅಪ್ಪನ ತಪ್ಪು. ಯಾಕಂದ್ರೆ ನಮ್ಮ ಬಾಸ್ ಕಾಲದಲ್ಲಿ ಹುಟ್ಟಿಸ್ಬಿಟ್ಟವ್ರೆ ಅವ್ರ ಮಕ್ಕಳನ್ನ. ನಮ್ಮ ಬಾಸು ಆಳ್ವಿಕೆ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ಬೇಕು. ನಮ್ಮ ಬಾಸ್ನ ಉದುರಿಸ್ತೀನಿ ಅಂತ ಬಂದವರೆಲ್ಲ ಯಾವತ್ತೋ ಉದುರೋದ್ರು. ನಾವು ಕಿರಾತಕ ಟೈಮಲ್ಲೇ ಆಕಾಶ ನೋಡ್ತಿದ್ ನಮ್ಮ ತಲೆ, ಇನ್ನು ಟಾಕ್ಸಿ ಟೈಮ್ ಬರ್ತೀವಾ? ಡಬಲ್ ಆಕ್ಟಿಂಗ್ ಮಾಡಿದಾರಲ್ಲ, ಇವಾಗ ಅದು ಹೇಗೆ ಅನಿಸ್ತಾ ಇದೆ? ಸಿಕ್ಕಾಬಟ್ಟೆ ಬ್ರದರ್, ನಿಜವಾಗ್ಲೂ ಹೇಳ್ತೀನಿ, ಟಾಕ್ಸಿಕ್ ಮೂವಿಲಿ ಏನಾದರೂ ಅವಾರ್ಡ್ ಕೊಟ್ರೆ ಎಡಿಟರ್ಗೆ ಅವಾರ್ಡ್ ಕೊಡ್ಬೇಕು ಹೋಗೋರು. ನಿಜವಾಗ್ಲೂ ಡೌಟೇ ಬರಲ್ಲ, ಆ ರೇಂಜು ಸಿನಿಮಾ. ಇವಾಗ ಲೇಡಿ ಡೈರೆಕ್ಟರ್ ಇದಾರಲ್ಲ, ಇವಾಗ ಅವ್ರ ಡೈರೆಕ್ಷನ್ ಹೇಗಿದೆ ಎಲ್ಲ ಬ್ರೋ? ಯಾವ ಮೂವಿಗೂ ಕಡಿಮೆ ಇಲ್ಲ, ಯಾವ ಇಂಡಸ್ಟ್ರಿಗೂ ಹಿಂದಿ ಇಂಗ್ಲೀಷ್ ಅಂತ ಹೇಳ್ತಾ ಇದ್ರಲ್ಲ, ಯಾವುದಕ್ಕೂ ಕಡಿಮೆ ಇಲ್ಲ. ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಮಾಡಿದ್ದಾರೆ ಬ್ರದರ್. ಕೊಟ್ಟ ಮಾತನ್ನ ಉಳಿಸ್ಕೊಂಡವ್ರೆ. ನುಡಿದಂತೆ ನಡೆಯುವ ಏಕೈಕ ಹೀರೋ ಅಂದ್ರೆ ಅದು ರಾಕೇಶ್ವರ್ ಮಾತ್ರ. ಈ ಸಿನಿಮಾ ಸೋಲಕ್ ಸಾಧ್ಯನೇ ಇಲ್ಲ. 2000 ಕೋಟಿ ಮೇಲೆ ಮಾಡುತ್ತೆ. ಮಾಡ್ಲಿಲ್ಲ ಅಂದ್ರೆ ನಾನು ಮೀಸೆ ಬೋಳ್ಸ್ಕೊತೀನಿ. ಓಪನ್ ಚಾಲೆಂಜು. ಬಂದು ಸಿನಿಮಾ ನೋಡಿ ಅವನಾರು ಚಾಲೆಂಜ್ ಹಾಕೋದಾದ್ರೆ ಹಾಕ್ರಿ. ನೋಡಕ್ ಇನ್ನೊಂದ್ಸಲಿ ಹೋಗ್ಲೇಬೇಕು. 10 ಗಂಟೆ ಶೋಗೆ ಇನ್ನೊಂದ್ಸಲಿ ಹೋಯ್ತಾನೆ. ಇದು ಕರ್ನಾಟಕ ಮೂವಿ ಅಲ್ಲ, ಹಾಲಿವುಡ್ ರೇಂಜ್ ಅಲ್ಲಿರೋ ಮೂವಿ. ತುಂಬಾ ಎಲ್ಲ ಆರೈಸಿ ಒಂದೇ ಒಂದು ಡೈಲಾಗು, ನಿಮ್ಮಪ್ಪ ನಿನ್ನ ರಿಚಾಗಿ ಸಾಕಿದ್ದಾನೆ, ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೀನಿ. ಇನ್ಮೇಲಿಂದ ಇವ್ರಪ್ಪ ನನ್ನ ಮಾವ, ನಾನು ನಿಮ್ಮೆಲ್ರಿಗೂ ಭಾವ. ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ರ. ಅದೇ ಇನ್ಮೇಲಿಂದ ಫ್ಯಾನ್ಸ್ ವಾರ್ ಬಿಡ್ರಿ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಮೂವಿ ನೋಡಿ ಅಂತ ನಮ್ಮ ಅಪ್ಪು ಬಾಸ್ ಹೇಳೋರೆ. ಜೈ ಅಪ್ಪು ಬಾಸ್. ನೋಡಿದ್ರಲ್ಲ, ಫಿಲಿಮು, ಇಂಡಿಯನ್ ಫಿಲಿಮು ಯಾರಾದರೂ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದ್ರೆ ನನ್ನ ಅಕ್ಬರಲ್ಲೇ ಹೊಡೆದವನ. ಇದು ನಮ್ಮ ಎಸ್ ಬಾಸ್ ಅವರ ಮೂವಿ. ಎಲ್ಲ ಫ್ಯಾನ್ ವಾರ್ ಮಾಡಕ್ ಹೋಗ್ಬೇಡಿ, ಎಲ್ಲ ಚೆನ್ನಾಗಿದೆ. ಕರ್ನಾಟಕದಲ್ಲಿ ನೋಡಿ ಮಾಡಿ ಬೆಳೆಸಿ ಹಾರೈಸಿ. ಇದು ಶಾಂತಿಯುತವಾಗಿ ಓಡಲಿ ಪಿಕ್ಚರು. ಯಾವುದೇ ಒಂದು ಗಲಾಟೆಯನ್ನು ಮಾಡಕ್ ಹೋಗ್ಬೇಡಿ, ಶಾಂತಿಯುತವಾಗಿ ಓಡಲಿ. ಇದು ಓಡಲಿ. ಯಾವುದೋ 10 ಚಳವಳಿ ಮಾಡಿ ಗಾಂಧಿ ಆದನಲ್ಲ, ನಾನು ಅದು ಮಾಡಿರೋ 10 ಚಳವಳಿನೂ ಫೇಮಸ್ಸೇ. ನನ್ನ ಮೊಮ್ಮಗನ ಪಿಕ್ಚರ್ ನೋಡಕ್ ಬಂದಿದ್ದೀನಿ. ಒಂದು ಚಳವಳಿ ಹೆಸರು ಹೇಳ್ತೀರಾ? ಉಪ್ಪಿನ ಸತ್ಯಾಗ್ರಹ. ನಾನು ಉಪ್ಪಿನ ಸತ್ಯಾಗ್ರಹನ ಮಾಡ್ತೇನೆ. ಈ ಫಿಲಮ್ ಏನಾದ್ರು 100 ಡೇಸ್ ಓಡಲಿಲ್ಲ ಅಂದ್ರೆ ಟಾಕ್ಸಿಕ್ ಸತ್ಯಾಗ್ರಹ ಮಾಡ್ತೀನಿ ನಾನು ಇಲ್ಲೇ ಕುತ್ಕೊಂಡು. ಥ್ಯಾಂಕ್ ಯು.